ಹಾಯ್, ಇವತ್ತು ನಾವು ಬಂದು ಬನ್ನೇರುಘಟ್ಟಕ್ಕೆ ಹೋಗ್ತಿದ್ದೀವಿ. ಇವತ್ತಿನ ವಿಡಿಯೋ ಪೂರ್ತಿ ನಮ್ಮ ಅಕ್ಕನ ಮಗ ಎಕ್ಸ್ಪ್ಲೇನ್ ಮಾಡ್ತಾನೆ. ಸೊ ನೆಕ್ಸ್ಟ್ ವಿಡಿಯೋ ಅವನಿಂದ ಸ್ಟಾರ್ಟ್ ಆಗುತ್ತೆ. ಹಲೋ ಗಾಯ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ಯೂಟ್ಯೂಬ್ ಬ್ಲಾಗ್ಸ್. ನಾವು ಜಸ್ಟ್ ಇವಾಗ ಬಂದು ಬನ್ನೇರುಘಟ್ಟಕ್ಕೆ ರೀಚ್ ಆಗಿದ್ದೀವಿ. ನಮ್ಮ ಅಕ್ಕ ಮಾತಾಡ್ತೀವಿ ಇವಾಗ. ಅಲ್ಲಿ ನಡೀರಿ, ಅಲ್ಲಿ ಪಾರ್ಕ್ ಐತೆ ನೋಡ್ರಿ, ಕಾಣಿಸ್ತೈತಾ? ಈಗ ನಾವು ಪಾರ್ಕ್ ಮುಂದೆ ಇದ್ದೀವಿ. ಅಂದರೆ ನಾವೀಗ ಝೂಗೆ ಹೋಗಬೇಕಾ ಇಲ್ಲ ಸಫಾರಿಗೆ ಹೋಗ್ಬೇಕಾ ಅಂತ ಡಿಸೈಡ್ ಮಾಡ್ತಾ ಇದ್ದೀವಿ. ನಾವು ಅಂದ್ಕೊಂಡ್ವಿ ಝೂಗೆ ಹೋಗ್ಬಿಡೋಣ, ಮಕ್ಕಳೆಲ್ಲ ಇದ್ದಾರೆ ಅಂತೇಳಿ. ಝೂಗಾದರೆ ಒಬ್ಬರಿಗೆ ಟಿಕೆಟ್ ಬಂದು 100 ರೂಪಿ ಇದೆ. ಸಫಾರಿಗಾದರೆ ಒಬ್ಬರಿಗೆ 400 ರುಪೀಸ್ ಇರುತ್ತೆ. ನಿಮಗೆ ಗೊತ್ತಿರುತ್ತೆ ಝೂ ಸಫಾರಿ ಏನಂತ. ನಾವು ಬೆಟರ್ ಬಂದು ಝೂಗೆ ಹೋಗೋಣ, ಸ್ವಲ್ಪ ವಾಕ್ ಮಾಡ್ದಂಗೂ ಆಗುತ್ತೆ, ಅಷ್ಟೇ ಪ್ರಾಣಿ ಎಲ್ಲ ನೋಡ್ಕೊಂಡು ಹೋದಂಗೂ ಆಗುತ್ತೆ. ಈಗ ಸಫಾರಿಗೆ ಹೋದರೆ ಏನಾಗುತ್ತೆ ಅಂದರೆ, ಇವಾಗ ಪ್ರಾಣಿ ನಮ್ಮ ಮುಂದೆ ಬಂದರೆ ನಾವು ನೋಡ್ಬೋದು, ಇಲ್ಲ ಅಂದರೆ ಇಲ್ಲ. ಅದಕ್ಕೆ ಬೇಡ, ಝೂಗೆ ಹೋಗೋಣ ಅಂತೇಳಿ ಡಿಸೈಡ್ ಮಾಡಿಕೊಂಡು ನಾವು ಝೂಗೆ ಹೋಗ್ತಾ ಇದ್ದೀವಿ. ಇಲ್ಲಮ್ಮ